ಬೆಳಗ್ಗೆನೆ ಅವ್ರು ನೋಡಿದ್ರಂತೆ DVG ಯಾರನ್ನೋ ಒಬ್ಬರನ್ನ ಕಳಿಸೋದಕ್ಕೆ ಗೇಟ್ವರೆಗೂ ಬಂದರು. ತುಂಬಾ ಗೌರವದಿಂದ ಗೇಟ್ವರೆಗೂ ಕಳಿಸೋಕೆ ಬಂದ್ರಂತೆ. ಇವ್ರಿಗೆ ಆಶ್ಚರ್ಯ ಆಯಿತು. ಆತ ಬಹಳ ಸಾಧಾರಣ ಮನುಷ್ಯ, ಬರೀ ಕಿರಿಕಿರಿ ಮನುಷ್ಯ, ಬರೀ ತಕರಾರಿನ ಮನುಷ್ಯ, ವೆರಿ ಆರ್ಡಿನರಿ ಫೆಲೋ, ತಕರಾರು ಮಾಡುವಂಥ ಮನುಷ್ಯ. ಅವನಿಗೆ ಇಷ್ಟೊಂದು ಮರ್ಯಾದೆ ಕೊಟ್ಕೊಂಡು ಗೇಟ್ವರೆಗೂ ಬರ್ತಿದ್ದಾರೆ ಯಜಮಾನರು ಅಂತ ಗೇಟ್ವರೆಗೆ ಬಂದ್ರಂತೆ. ಅವ್ರನ್ನ ಕಳಿಸಿದ ಮೇಲೆ ಇವ್ರು ನೋಡಿ, ಬನ್ನಿ ನೀವು ಬನ್ನಿ ಒಳಗೆ ಅಂತ ಅದೇ ಗೌರವವಾಗಿ ಕರ್ಕೊಂಡು ಹೋದ್ರಂತೆ ಒಳಗಡೆ. ಇವ್ರಿಗೆ ಮುಜುಗರ ಆಗ್ಬಿಡ್ತು. ಯಜಮಾನ್ರು ಇಷ್ಟು ಪ್ರೀತಿಯಿಂದ ಕರ್ಕೊಂಡು ಹೋಗ್ತಾರೆ, ಗೌರವದ ಕರ್ಕೊಂಡು ಹೋಗ್ತಾರೆ. ಒಳಗೆ ಹೋಗ್ಬಿಟ್ಟು ಕೇಳಿದ್ರಂತೆ, ಈ ಆದ್ರ ಗೌರವ ನನಗೆ ಅರ್ಥ ಆಗಲಿಲ್ಲ ಅಂತ ಪದ್ಮನಾಭನ್ ಹೇಳಿದ್ರಂತೆ. ಅವನಿಗೆ ಅಷ್ಟು ಆದರ ಮಾಡಿ ಕಳಿಸಿದ್ರು, ಅಲ್ಲಿವರೆಗೂ ಗೇಟ್ವರೆಗೆ ಹೋಗಿ ನನ್ನ ಕರ್ಕೊಂಬಂದ್ರಲ್ಲ ಏನಿದು ಅಂತ. ಅದಕ್ಕೆ DVG ಎಷ್ಟು ಚೆನ್ನಾಗಿ ಹೇಳ್ತಾರೆ ಅಂತ, ಇದೆಯಲ್ಲ ನೀನು ಕರ್ಕೊಂಬಂದಲ್ಲ, ಇದು ಆಗಮಾರ್ಥ ಅಂತೂ ದೇವಾನಾಂ, ಆಗಾಳಿದು ಗಮನಾರ್ಥ ಅಂತೂ ರಾಕ್ಷಸಾಂ ಅಂತ ಹೇಳಿದ್ರು. ನಿನ್ನ ಕರ್ಕೊಂಬಂದಲ್ಲ, ಅದು ಆಗಮಾರ್ಥ ಅಂತೂ ದೇವಾನಾಂ, ಆಗಾಳೆ ಮಾಡಿದ್ದು ಗಮನಾರ್ಥ ಅಂತೂ ರಾಕ್ಷಸಾಂ ಅಂತ. ಇಬ್ರು ಜೋರಾಗಿ ನಕ್ರು ಅಂತ. DVG ಹೇಳೋದು ಕಲೆ ನೋಡಿ. ಅವ್ರದ್ದು ರಾಜಾಜಿಯವರು, ಚಕ್ರವರ್ತಿ ರಾಜಗೋಪಾಲಾಚಾರ್ಯವರು DVG ಬಗ್ಗೆ ಏನು ಅಭಿಪ್ರಾಯ ಇಟ್ಕೊಂಡಿದ್ರು ಅಂತ, ಎಷ್ಟು ಮೆಚ್ಚುಗೆ ಇಟ್ಕೊಂಡಿದ್ರು, ಪ್ರೀತಿ ಇಟ್ಕೊಂಡಿದ್ರು ಅನ್ನೋದು ಒಂದು ಇಂಟ್ರೆಸ್ಟಿಂಗ್ ಘಟನೆ ಬರುತ್ತೆ. ಪತ್ರಕರ್ತರಾದಂಥ SR ಕೃಷ್ಣಮೂರ್ತಿಯವರು ಮತ್ತು VN ಸುಬ್ರಾವ್ ಅವರು DVG ತುಂಬಾ ಹತ್ತಿರವಾಗಿದ್ದಂಥವ್ರು. ಅವ್ರು ಒಂದ್ಸಲ ಚಕ್ರವರ್ತಿ ರಾಜಗೋಪಾಲಾಚಾರ್ಯ ಅವರನ್ನು ನೋಡೋಕೆ ಹೋದಾಗ ಲೋಕಾಭಿರಾಮ ಮಾತಾಡ್ತಾ ಇದ್ರಂತೆ. ಮಾತಾಡ್ತಿರ್ಬೇಕಾದ್ರೆ ಯಾವುದೋ ಒಂದು ಸಂದರ್ಭದಲ್ಲಿ DVG ಅವರ ಹೆಸರು ಪ್ರಸ್ತಾಪ ಆಯಿತು. DVG ಹೆಸರು ಬಂದ ತಕ್ಷಣ ಇಬ್ರು ಹೇಳಿದ್ರಂತೆ, ನಾವು DVG ಅವರಿಗೆ ಎಷ್ಟು ನಿಕಟರಾಗಿದ್ದೀವಿ, ಅವರ ಕುಟುಂಬ ಮಿತ್ರರಾಗಿದ್ದೀವಿ ಅಂತ ಹೇಳ್ಕೊಂಡ್ರಂತೆ. ಆಗ ರಾಜಾಜಿ ಹೇಳಿದ ಮಾತು ಅದ್ಭುತ ಮಾತು. ಅದರಲ್ಲಿ ಬರ್ತದೆ, ಹೇಳ್ತಾರೆ ಅವರು, ಯು ಆರ್ ವೆರಿ ಲಕ್ಕಿ ಟು ಹ್ಯಾವ್ ಸಚ್ ಎ ಡಿಸ್ಟಿಂಗ್ವಿಶ್ಡ್ ಮ್ಯಾನ್ ಆಸ್ ಯುವರ್ ಫ್ಯಾಮಿಲಿ ಫ್ರೆಂಡ್. ಚಕ್ರವರ್ತಿ ರಾಜಗೋಪಾಲಾಚಾರಿ, ಫಸ್ಟ್ ಗವರ್ನರ್ ಜನರಲ್ ಆಫ್ ಇಂಡಿಯಾ ಆದವ್ರು ಹೇಳಿದ ಮಾತಿದು. ಯು ಆರ್ ವೆರಿ ಲಕ್ಕಿ ಟು ಹ್ಯಾವ್ ಸಚ್ ಎ ಡಿಸ್ಟಿಂಗ್ವಿಶ್ಡ್ ಮ್ಯಾನ್ ಆಸ್ ಯುವರ್ ಫ್ಯಾಮಿಲಿ ಫ್ರೆಂಡ್ ಅಂತ ಹೇಳಿ ಮುಂದೆ ಹೇಳ್ತಾರೆ. As young and growing journalists, you should be inspired by the ideal manner in which he has pursued the journalistic profession. ಯಾವ ಗೌರವದಿಂದ ಘನತೆಯಿಂದ ಅವರು ಪತ್ರಕರ್ತ ಕೆಲಸವನ್ನು ಮಾಡಿದ್ರೋ ಅದು ನಿಮಗೆ ಮಾದರಿ ಆಗಬೇಕು ಅನ್ನೋ ಮಾತನ್ನು ಇವರು ಹೇಳ್ತಾರೆ. ರಾಜಾಜಿ ಹೇಳುವಂಥ ಮಾತು ಅವರಿಗೆ ಇರೋದು ಹೇಳಿದಾಗ ಅವರಿಗೆ ಸಮಾಜದ ಬಗ್ಗೆ ಕಳಕಳಿ ಎಷ್ಟಿತ್ತು. ಯಾರಾದರೂ ಏನಾದರೂ ಒಂದು ಮಾತು ಹೇಳಿದರೆ ಅದನ್ನು ಸುಮ್ಮನೆ ಉಡಾಫೆ ಅಂತ ಹೇಳೋದಲ್ಲ, ಅದರ ರೀತಿ ಮಾಡಿ ಅವ್ರು ಒಳ್ಳೇದು ಏನಾಗ್ತದೆ ನೋಡಿ. ಒಂದು ಮಾತು ಚೆನ್ನಾಗಿರುವಂಥದ್ದು, ಎಲ್ಲೇ ಶೇಷಗಿರಿ ರಾಯರ ಬಗ್ಗೆ ಸಂಬಂಧಪಟ್ಟಂತ ಮಾತು. ಒಂದು ಹೊಸ ಹೆಜ್ಜೆ ಹಾಕಬೇಕು ಜೀವನದಲ್ಲಿ ಅಂತ ಹೇಳಿ ತೀರ್ಮಾನ ಮಾಡಿ ಎಲ್ಲೇ ಶೇಷಗಿರಿ ರಾಯರು ತಮ್ಮ ಕೆಲಸಕ್ಕೆ ರಾಜೀನಾಮೆ ಕೊಡಬೇಕು ಅಂತ ತೀರ್ಮಾನಕ್ಕೆ ಬಂದರು. ಅದನ್ನು DVG ಅವರಿಗೆ ಹೇಳಬೇಕು ಅಂತ ಡೀಟೇಲ್ ಆಗಿ ಒಂದು ಪತ್ರ ಬರೆದ್ರಂತೆ, ಹೇಗೆ ರಾಜೀನಾಮೆ ಕೊಡಬೇಕು ಅಂತಿದ್ದೀನಿ ನಾನು. DVG ಅವರು ಆ ಪತ್ರ ಮುಟ್ಟಿದ ಮರುದಿನಾನೇ ಉತ್ತರ ಬರೆದ್ರಂತೆ. ಅವ್ರ ಕಣ್ಣಿನ ತುಂಬಾ ನೋವಿತ್ತು, ಬರೆಯೋಕ್ಕಾಗ್ತಿಲ್ಲ, ಆದರೂ ಪತ್ರ ಬರೆದ್ರು. ಆ ಪತ್ರದ ಒಕ್ಕಣೆ ಹೀಗಿದೆ, ಎಷ್ಟು ಚೆನ್ನಾಗಿದೆ ನೋಡಿ. DVG ಎಷ್ಟು ಆಳವಾಗಿ ಚಿಂತೆ ಮಾಡಿರಬೇಕು ಅಂತ. ಬರೀ ಶೇಷಗಿರಿ ರಾಯರ ಬಗ್ಗೆ ಅಲ್ಲ, ಅವರಿಗೆ ಮಹಿಳೆಯರ ಬಗ್ಗೆ ಇದ್ದಂತಹ ಗೌರವ ಇದರಿಂದ ಗೊತ್ತಾಗುತ್ತೆ ಪತ್ರದಿಂದ. ಅವ್ರು ಬರೀತಾರೆ, ಯುವರ್ ಲೆಟರ್ ಈಸ್ ಅ ಸ್ಯಾಡ್ ರೀಡಿಂಗ್, ಯುವರ್ ಲೆಟರ್ ಈಸ್ ಅ ಸ್ಯಾಡ್ ರೀಡಿಂಗ್. ಐ ಥಿಂಕ್ ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಯುವರ್ ಮೈಂಡ್, ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಯುವರ್ ಮೈಂಡ್. ಯು ಮಸ್ಟ್ ಥಿಂಕ್ ಅಂಡ್ ಥಿಂಕ್ ಸೆವರಲ್ ಟೈಮ್ಸ್ ಬಿಫೋರ್ ಟೇಕಿಂಗ್ ಎ ಡಿಸಿಷನ್. ಥಿಂಕ್ ಅಂಡ್ ಥಿಂಕ್ ಸೆವರಲ್ ಟೈಮ್ಸ್ ಬಿಫೋರ್ ಟೇಕಿಂಗ್ ಎ ಡಿಸಿಷನ್. ನೆಕ್ಸ್ಟ್ ಪಾರ್ಟ್ ಬಹಳ ಚೆನ್ನಾಗಿದೆ. But you should not decide without the consent of Mrs. Sheshgiri Rao. ಅದ್ಭುತ ಮಾತು. You should not decide without the consent of Mrs. Sheshgiri Rao. Next sentence ಇನ್ನೂ ಅದ್ಭುತ. The future belongs to her even more than to you. You have no right to compel her to share your ideals. You should not take any risks to which she is not a party. A cheerfully consenting party. Just not a party, cheerfully consenting party. ಎಷ್ಟು ತೂಕದ ಮಾತು ನೋಡಿ. ರಾಜೀನಾಮೆ ಕೊಡಿ, ತೊಂದರೆ ಇಲ್ಲ, ಆದರೆ ನಿಮ್ಮ ಹೆಂಡತಿಗೆ ಒಪ್ಪಿಗೆ ಇಲ್ಲದೆ ಮಾಡಬೇಡಿ. ಯಾಕಂದರೆ ಮುಂದಿನ ಜೀವನ ನಿಮಗಿಂತ ಹೆಚ್ಚು ಅವರಿಗೆ ಸಂಬಂಧಪಟ್ಟದ್ದು. ಅದರಿಂದ ಅವರು ಸಂತೋಷವಾಗಿ ನಿಮ್ಮ ಡೆಸಿಷನ್ನಲ್ಲಿ, ನಿಮ್ಮ ತೀರ್ಮಾನದಲ್ಲಿ ಭಾಗವಹಿಸಿದರೆ ಮಾತ್ರ ಮುಂದುವರಿಬೇಡಿ ಅಂತ. ಸಾಮಾಜಿಕ ಕಳಕಳಿ ಬಗ್ಗೆ ಒಂದು ಘಟನೆ. ಚಿತ್ರ ನೋಡ್ತಾ ಇದ್ರೆ ಎಷ್ಟು ಗಡೆ ಹೋಗ್ತಾ ಇದೆ ಅಂತ ಅನ್ಸುತ್ತೆ. ವೀರೇಶಲಿಂಗಂ ಪಂತಲೂರವರು ಸಮಾಜ ಸುಧಾರಕರು, ಆಂಧ್ರ ಪ್ರದೇಶದಲ್ಲಿ ದೊಡ್ಡ ಕೆಲಸ ಮಾಡಿದಂಥವ್ರು. ವಿಧವಾ ವಿವಾಹ ಮಾಡಿಸ್ತಾ ಇದ್ರು. ಬೆಂಗಳೂರಲ್ಲಿ ಮಾಡಬೇಕು ಅಂತ ಬಂದಾಗ ಯಾವುದೋ ಒಂದು ಕಾಯ್ದೆ ತೊಂದರೆ ಇತ್ತು, ಬೆಂಗಳೂರು ಸಿಟಿಯಲ್ಲಿ ಮಾಡೋಕ್ಕಾಗೋದಿಲ್ಲ, ಕಂಟೋನ್ಮೆಂಟ್ ಅಲ್ಲಿ ಮಾಡಬಹುದು ಅಂತೇನೋ ಆಯ್ತಂತೆ. ಅದನ್ನೆಷ್ಟು ಚೆನ್ನಾಗಿ ಬರೆದಿದ್ದಾರೆ ಅಂದ್ರೆ, ಕಂಟೋನ್ಮೆಂಟ್ ಅಲ್ಲಿ ವಿಧವಾ ವಿವಾಹ ವ್ಯವಸ್ಥೆ ಮಾಡಿದ್ರು. ಆಗ DVG ಅವರೇ ಹೋಗಿ ಮಂತ್ರ ಹೇಳಿ ಪೌರೋಹಿತ್ಯ ನಡೆಸಿದ್ರು ಅಂತ.
ಯಾಕಂದ್ರೆ ಇಂಥ ಸಾಕಷ್ಟು ಕೆಲಸ ಮಾಡಿದ್ದೇನೆ ನಾನು ಅಂತ. ಅವರಿಗೆ ಅವ್ರ ಬಗ್ಗೆ ತುಂಬ ತುಡಿತಾ ಇತ್ತು. ಡಿ ವಿ ಜಿ ಅವರು ತಮ್ಮ ಶ್ರೀಮತಿಯವ್ರನ್ನ ಬೇಗ ಕಳ್ಕೊಂಡಾಗ ಹಿರಿಯರೆಲ್ಲ ಹೇಳಿದ್ರಂತೆ, ಇನ್ನೊಂದು ಮದುವೆ ಆಗಿ ಅಂತ ಹೇಳಿದ್ರಂತೆ. ವೆಂಕಣ್ಣಯ್ಯನವರು ಹೇಳಿದರು, ಇನ್ನೊಂದು ಮದುವೆ ಆಗಿ ನೀವು ಸಣ್ಣ ವಯಸ್ಸು ಅಂತ. ಆಗ ಡಿ ವಿ ಜಿ ಹೇಳಿದ್ರಂತೆ ಬಹಳ ಚೆನ್ನಾಗಿ, ನನ್ನ ಮನೆಯಲ್ಲಿ ನನ್ನ ತಂಗಿ ಒಬ್ಳಿದ್ದಾಳೆ ವಿಧವೆ, ಆಕೆಗೆ ಮೊದಲು ವರ ನೋಡಿ ಆಮೇಲೆ ನಾನು ನೋಡ್ಕೋತೀನಿ ಅಂತ. ಅಂದರೆ ಎರಡು ಮಾತು, ಮತ್ತೊಬ್ಬರ ನೋವನ್ನು ಅರ್ಥ ಮಾಡಿಕೊಂಡು ಅದರಲ್ಲಿ ಭಾಗಿತ್ವ ವಹಿಸಿ ಅವ್ರ ಜೊತೆಗೆ ತುಡಿಯೋ ಮನಸ್ಸಿತ್ತಲ್ಲ. ಇನ್ನೊಂದು ಘಟನೆ, ಎಷ್ಟು ಸಂತ ಕೆಲಸ ಆದರೂ ಕೂಡ ಅದನ್ನು ಚೊಕ್ಕವಾಗಿ ಮಾಡಬೇಕು, ಪರಿಶುದ್ಧವಾಗಿ ಮಾಡಬೇಕು ಕೆಲಸನ, ಅರ್ಧಮರ್ಧ ಮಾಡೋದಿಲ್ಲ. ಎಲ್ ಎಸ್ ಶೇಷಗಿರಿರಾಯರು ಕಿರಿಯರ ವಿಶ್ವಕೋಶದ ಒಂದು ಭಾಗವನ್ನು ತರೋ ಜವಾಬ್ದಾರಿ ಹೊತ್ಕೊಂಡಿದ್ರು. ಇದು ಸುಮಾರು 10ರಿಂದ 16ನೇ ವರ್ಷದ ಮಕ್ಕಳಿಗಾಗುವಂಥ ವಿಶ್ವಕೋಶ. ಅದರಲ್ಲಿ ಒಂದು ವಿಷಯ ಅಧ್ಯಾತ್ಮ ಅಂತ. ಅಧ್ಯಾತ್ಮದ ಬಗ್ಗೆ ಯಾರು ಬರೀಬೇಕು ಅಂತ ಎಲ್ಲರೂ ಹೇಳಿದ್ರಂತೆ ಒಂದೇ ಮನಸ್ಸಿಂದ, ಇದನ್ನು ಬರೀಬಹುದಾದರು ಡಿ ವಿ ಜಿ ಮಾತ್ರ ಅಂತ. ಶೇಷಗಿರಿರಾಯರು ಹೋಗಿ ಹೇಳಿದ್ರಂತೆ, ಸ್ವಾಮಿ ನೀವು ಬರ್ಕೊಡ್ಬೇಕು ಇದ್ರ ಬಗ್ಗೆ, ಅಧ್ಯಾತ್ಮದ ಬಗ್ಗೆ ಒಂದು ಬರ್ಕೊಡ್ಬೇಕು ಮಕ್ಕಳಿಗೆ ಅಂತ ಹೇಳಿದ್ರಂತೆ. ಡಿ ವಿ ಜಿ ಮೊದಲು ಬೇಡ ಅಂದ್ರಂತೆ, ಬೇಡ ನನಗಾಗೋಲ್ಲ ಇದು ಕೆಲಸ. ಆನಂತರ ವಿಚಾರ ಮಾಡಂದ್ರಂತೆ, ಇದು ನಮ್ಮ ಜವಾಬ್ದಾರಿ ಆಗ್ತದೆ ಮಕ್ಕಳಿಗೆ ಸರಿಯಾಗಿ ತಿಳಿಸೋದು ಅಂತ ಹೇಳಿ ಕೂತ್ಕೊಂಡು ಬರೆದ್ರಂತೆ. ಬರೆದಾಗ ಶೇಷಗಿರಿರಾಯರಿಗಿಂತ ದಿವಸ ಬನ್ನಿ ಅದನ್ನು ತಗೊಂಡು ಹೋಗಿ ಬರೆದಿಟ್ಟಿರ್ತೇನೆ ಅಂತ ಹೇಳಿದ್ರಂತೆ. ಅವತ್ತು ಶೇಷಗಿರಿರಾಯರು ಮನೆಗೆ ಹೋದರೆ ಡಿ ವಿ ಜಿ ಹೇಳಿದಂತೆ, ಇನ್ನೊಂದು 2 ದಿವಸ ಕಾಯ್ದು ಬಿಡಿ, ಬೆಂಗಳೂರಿಗೆ ಇನ್ನೊಬ್ಬರು ದೊಡ್ಡ ವಿದ್ವಾಂಸರು ಬಂದಿದ್ದಾರೆ, ಅವ್ರಿಗೂ ತಗೊಂಡೋಗಿ ತೋರಿಸ್ತೇನೆ, ತೋರಿಸಿದ್ಮೇಲೆ ಅವ್ರು ಏನು ತಿದ್ದುಪಡಿ ಮಾಡಿದರೆ ಅದನ್ನು ಸೇರಿಸಿ ಬರೆದು ಕೊಡ್ತೇನೆ, ಆಮೇಲೆ ಮಾಡಿ ಅಂತ. ಇಷ್ಟು ದೊಡ್ಡ ಪುಸ್ತಕ ಬರೆದಂಥವ್ರು ಅಧ್ಯಾತ್ಮದ ಬಗ್ಗೆ ಮಕ್ಕಳಿಗೆ ಬರೆದಾಗ ಅವ್ರು ಹೇಳ್ತಾರೆ, ನಮ್ಮ ಜವಾಬ್ದಾರಿ ತುಂಬ ಜಾಸ್ತಿ ಇರ್ತದೆ, ಯಾವ ತಪ್ಪೂ ಆಗಬಾರ್ದು, ತಪ್ಪು ಕಲ್ಪನೆ ಬರೆದು ಹಾಗೆ ಬರೀಬೇಕು, ಅಷ್ಟು ಜವಾಬ್ದಾರಿ ವಹಿಸಿ ತಾವು ಬರೆದದ್ದನ್ನು ಇನ್ನೊಬ್ಬ ವಿದ್ವಾಂಸರಿಗೆ ತೋರಿಸಿ ಪರಿಷ್ಕಾರ ಮಾಡಿಸಿ ಆಮೇಲೆ ಕೊಡಬೇಕು ಅನ್ನುವಂಥ ಮನಸ್ಸು, ಅವ್ರ ಎಚ್ಚರಿಕೆ ಯಾವ ಮಟ್ಟದ್ದು ಅಂತ. ಯಾರೇ ಬಂದರೂ ಅವ್ರನ್ನ ಹಿಡಿದಿಟ್ಕೊಳ್ಳೋಂಥ ಮ್ಯಾಗ್ನೆಟಿಕ್ ಪವರ್ ಅವ್ರಲ್ಲಿತ್ತು, ಆ ಮಾಂತ್ರಿಕ ಶಕ್ತಿ ಡಿ ವಿ ಜಿಗಿತ್ತು. ಒಂದು ಸಣ್ಣ ಘಟನೆ, ಬಹಳ ಚೆನ್ನಾಗಿರೋ ಸಿರಿ ಸಂಪದದಲ್ಲಿ ಬಂದಂಥ ಘಟನೆ, ತುಂಬ ಚೆನ್ನಾಗಿರುವಂಥದ್ದು. ಡಿ ವಿ ಜಿ ಅವ್ರ ಮನೆಗೆ ಒಬ್ಬ ಜಪಾನಿ ಹುಡುಗ ಬಂದಂತೆ, ಜಪಾನಿ ಯುವಕ ಬಂದ ಒಂದ್ಸಲ. ಜಪಾನಿ ಯುವಕ ಬಂದವನು ಅವರೊಂದಿಗೆ ಮಾತಾಡ್ತಾ ಕೂತಿದ್ದ. ಡಿ ವಿ ಜಿ ಅವನಿಗೆ ಕಾಫಿ ಕುಡಿಯೋಕೆ ಕೊಟ್ರಂತೆ. ಅವನು ಕಾಫಿ ಕುಡಿದ ಮೇಲೆ ಹೇಳಿದಂತೆ, ದ ಕಾಫಿ ಈಸ್ ಗುಡ್, ಕಾಫಿ ಈಸ್ ಗುಡ್ ಅಂತ ಹೇಳಿದಂತೆ. ಆ ನಂತರ ಹುಡುಗ ಹೊರಟು ನಿಂತಾಗ ಡಿ ವಿ ಜಿ ಹೇಳಿದ್ರು, ಗಾಡ್ ಬ್ಲೆಸ್ ಯು ಅಂದ್ರಂತೆ. ಗಾಡ್ ಬ್ಲೆಸ್ ಯು ಅಂದ ತಕ್ಷಣ ಹುಡುಗ ತಿರುಗಿ ನಿಂತು ಕೇಳಿದ. ಹುಡುಗ ನಿಂತ ಹೇಳ್ದ, ನಿಮಗೆ ದೇವರಲ್ಲಿ ನಂಬಿಕೆ ಹೇಗೆ ಬಂತು, ದೇವರನ್ನು ಕಂಡಿದ್ದೀರಾ ಅಂತ ಕೇಳಿದ್ನಂತೆ. ಅವ್ರು ಉತ್ತರ ಕೊಟ್ಟದ್ದು ಎಷ್ಟು ಸುಲಭವಾಗಿದೆ ಅಂದ್ರೆ ನೋಡಿ. ಡಿ ವಿ ಜಿ ಹೇಳಿದ್ರಂತೆ, ದಿ ಕಾಫಿ ಇಸ್ ಗುಡ್ ಅಂದ್ರಲ್ಲ ನೀವು, ಕಾಫಿ ಇಸ್ ಗುಡ್ ಅಂದ್ರಲ್ಲ ನೀವು, ಅದರಲ್ಲಿರುವಂತಹ ಗುಡ್ನೆಸ್, ನೀವು 1000 ಮೈಲಿ ಆಚೆಯಿಂದ ನನ್ನ ಕಂಡೇ ಇಲ್ಲ ಮೊದಲು, ಇವತ್ತು ನಾನು ಕಾಣಬೇಕು ಅಂತ ಬಂದಿರಲ್ಲ ವಿಶ್ವಾಸದಿಂದ, ಆ ವಿಶ್ವಾಸ ಅದು ಗುಡ್ನೆಸ್, ಆ ಕಾಫಿ ಗುಡ್ನೆಸ್, ನೀವು ಬಂದಂತ ಗುಡ್ನೆಸ್ ಇದೆಯಲ್ಲ, ಇದೆಲ್ಲ ಗುಡ್ನೆಸ್ಸೇ ದೇವರು ಅಂತ ಹೇಳಿ ಆ ಜಪಾನಿ ಹುಡುಗ ಹೇಳಿದ ತಕ್ಷಣ ವಾಪಸ್ ಮನೆ ಒಳಗೆ ಬಂದಂತೆ. ಅವನು ಮನೆ ಒಳಗೆ ಬಂದು 1 ಗಂಟೆ ಕುಳಿತು ತನ್ನ ಅನುಮಾನವೆಲ್ಲ ಹೇಳಿ ಪರಿಹರಿಸಿಕೊಂಡು ಹೋದ ಅಂತ ಹೇಳುವಂಥ ರೀತಿ ನೋಡಿ. ಬಂದವನಿಗೆ ದೊಡ್ಡ ಉಪನ್ಯಾಸ ಕೊಡೋದು ಬೇಕಾಗಿಲ್ಲ. ನೀ ಕಾಫಿಯಲ್ಲಿ ಗುಡ್ನೆಸ್ ಅಂದಿಯಲ್ಲಪ್ಪ, ಅದು ನಾನು ನೋಡೋಕೆ ಬಂದಿಯಲ್ಲ, ಆ ಗುಡ್ನೆಸ್ ಇದೆಯಲ್ಲ, ಅದೆಲ್ಲ ಗುಡ್ನೆಸ್ಸೇ ದೇವರು, ಅದರಲ್ಲೇ ದೇವರನ್ನು ಕಂಡುಕೋ ಅಂತ. ಇನ್ನು ಕೆಲವೊಂದು ತಮಾಷೆಯಾದಂಥ ಪ್ರಸಂಗಗಳು ರಂಗನಾಥ್ ಶರ್ಮರು ಇಲ್ಲೇ ಇರೋದ್ರಿಂದ ಅದನ್ನು ಹೇಳ್ತೇನೆ. ಅದರಲ್ಲಿ ಅವರಿದ್ದಾರೆ ಆ ಘಟನೆಯಲ್ಲಿ ಆದಂಥ ಘಟನೆ. ಡಿ ವಿ ಜಿ ಅವರು ಅದಕ್ಕೆ ಹೇಳ್ತಾರೆ, ಅವ್ರು ಎಷ್ಟು ಹೇಗೆ ಬರೀತಿ ಅದ್ಭುತ ಅನಿಸ್ಬಿಡುತ್ತೆ, ಅದೇನು ವರ್ಣನೆ ಮಾಡೋಕೆ ಆಗೋದಿಲ್ಲ. ಒಂದ್ಸಲ ಮಾತಾಡ್ತಾ ರಂಗನಾಥ್ ಶರ್ಮಾ ಅವರಿಗೆ ಕೇಳಿದ್ರಂತೆ, ಶರ್ಮಾ ನಿಮಗೆ ವೈಯಾಕರಣಿ ಗರಣಿ ಕೃಷ್ಣಾಚಾರ್ಯರು ತಿಳಿದಿದ್ದರೋ ಅಂತ ಕೇಳಿದ್ರಂತೆ. ಶರ್ಮರಂದ್ರು, ಇಲ್ಲ, ಆದರೆ ನನಗೆ ಅವರ ಪುತ್ರ ತಿಮ್ಮಣ್ಣಾಚಾರ್ಯರು ನನ್ನ ಗುರುಗಳು ಅಂತ ಹೇಳಿದ್ರಂತೆ. ಡಿ ವಿ ಜಿ ಹೇಳಿದ್ರಂತೆ, ಶರ್ಮಾ ನೋಡಿ, ನಾನು ವ್ಯಾಕರಣ ಕಲಿಬೇಕು ಅಂತ ಕೃಷ್ಣಾಚಾರ್ಯರನ್ನು ಆಶ್ರಯಿಸಿಕೊಂಡೆ, ಮಹನೀಯರಾದ ಅವರಿಂದ ನನಗೆ ಶಬ್ದಶಾಸ್ತ್ರದ ಆಚಾರ್ಯತ್ವ ಬರಲಿಲ್ಲ, ಸೂಪಶಾಸ್ತ್ರದ ಆಚಾರ್ಯತ್ವ ಬಂತು ಅಂತ. ಊಟದ ಬಗ್ಗೆ ಆಚಾರ್ಯತ್ವ ಬಂತು, ಶಬ್ದಶಾಸ್ತ್ರದ ಬಗ್ಗೆ ಆಚಾರ್ಯತ್ವ ಬರಲಿಲ್ಲ. ಅವರು ಮಾತಿದು, ಅಂತ ಸಜ್ಜನ ಮಾಧ್ವರ ಅಡುಗೆ ರುಚಿ ನಾಲಿಗೆಗೆ ಊರಿತೆಯ ಹೊರತು ಅಮರವಾಣಿ ಬರಲಿಲ್ಲ ಅಂತ. ಅಂತ ಸಜ್ಜನ ಮಾಧ್ವರ ಅಡುಗೆ ರುಚಿ ನಾಲಿಗೆಗೆ ಊರಿತೆಯ ಹೊರತು ಅಮರವಾಣಿ ಬರಲಿಲ್ಲ, ಹೀಗೆಂದು ಶಿಥಿಲ ಶಿಖರಿಣಿ ವೃತ್ತದ ಒಂದು ವಿನೋದ ಪದ್ಯವನ್ನ ಹೇಳಿದರು. ಆ ಪದ್ಯ ಎಷ್ಟು ಚೆನ್ನಾಗಿದೆ ಅಂದ್ರೆ,
ಅದು ಏನು ಹೇಗೆ ಗೊತ್ತಿಲ್ಲ, ಅದು ಶ್ಲೋಕ ಅನ್ಬೇಕೋ ಅಥವಾ ಪದ್ಯ ಅನ್ಬೇಕೋ ಗೊತ್ತಿಲ್ಲ. ಅದಕ್ಕೆ ನಾನು ಹೇಳ್ತಾ ಇದ್ದೆ, ಹೇಗಿದೆ ಕನ್ನಡವೂ ಸಂಸ್ಕೃತಿ ಎರಡೂ ಸೇರ್ಕೊಂಡು ಆದಂಥದ್ದು. ನ ವೇದಾಂತೆ ಗಾಢಾನಚ ಪರಚಿತಂ ಶಬ್ದಶಾಸ್ತ್ರಂ ನವ ತರ್ಕೆ ವೇದೇ ನಚ ಸರಸತ ಕಾವ್ಯ ನಿವಹೇ ವಯಂ. ಇಲ್ಲಿವರೆಗೂ ಒಂದು ಮಾತು, ಮುಂದಿನ ಮಾತು ತಮಾಷೆ ಇದೆ. ಶ್ರೀಮದ್ ಬ್ಯಾಳಿ ಹುಳಿ ಪಳದ್ಯ ಕೋಸುಂಬ್ರಿ ತವ್ವಿ ಹಯಗ್ರೀವ ಅಂಬೋಡಿ ಕರಿಗಡಬು ಅದರ್ಧನ್ಯ ರಸಿಕಾಹ. ಅಂದ್ರೆ ನಾನು ವೇದಾಂತದಲ್ಲಿ ನುರಿತವರಲ್ಲ, ವ್ಯಾಕರಣವನ್ನು ಅರಿತವರಲ್ಲ, ತರ್ಕ ವೇದಗಳಲ್ಲಿ ಪರಿಶ್ರಮವಿಲ್ಲ, ಸಾಹಿತ್ಯದಲ್ಲಿ ಸರಸತೆ ಇಲ್ಲ, ಕೇವಲ ಶ್ರೀಮದ್ ಬೇಳೆಹುಳಿ ಪಳದ್ಯ ಕೋಸಂಬರಿ ತೌವೆ ಹಯಗ್ರೀವ ಅಂಬೋಡೆ ಕರಿಗಡಬು ಮತ್ತು ಮೊಸರನ್ನಗಳಲ್ಲಿ ರಸಿಕರಾದೆವು ನಾವು ಅಂತ.